ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಆದಯ್ಯನವರ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿ ನಿಮಗೆ ಸುಮಾರು 10 ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ನಮ್ಮ ನೆನಪಲ್ಲಿ ಇಟ್ಕೋಬೇಕು, 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಇಲ್ಲಿ ವಚನಗಳನ್ನ ಭಾವಾರ್ಥಕ್ಕೆ ಕೇಳೋದ್ರಿಂದ 6 ಅಂಕದ ಪ್ರಶ್ನೆಗಳು, ಒಂದೊಂದು ವಚನವನ್ನ ಇಲ್ಲಿ 6 ಅಂಕಕ್ಕೆ ಕೇಳ್ತಾ ಇರ್ತಾರೆ. ಹಾಗೇನೆ ಇಲ್ಲಿ ವಚನಕಾರರ ಬಗ್ಗೆ 2 ಅಂಕಗಳಿಗೆ ಕೇಳ್ತಾರೆ. ಹಾಗೇನೆ ವಚನದ ಬಗ್ಗೆನೆ ನಿಮಗೆ 10 ಅಂಕದ ಪ್ರಶ್ನೆಗಳು ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ತರಗತಿ ನಿಮಗೆ ಸುಮಾರು 18 ಅಂಕಗಳಿಗೆ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ಇಲ್ಲಿ ತರಗತಿಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ವಚನದ ಆಶಯವನ್ನ ಮುಗಿಸಿ ಆನಂತರ ಒಂದೊಂದೇ ವಚನವನ್ನ ಹೇಳ್ತಾ ಅದರ ತಾತ್ಪರ್ಯವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ತರಗತಿಯಲ್ಲಿ. ನೋಡಿ, ಆದಯನ ವಚನಗಳು ನೋಡಿ 12ನೇ ಶತಮಾನದ ಕಾಲಘಟ್ಟದಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳು ಎಷ್ಟರ ಮಟ್ಟಿಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನೋಡಿ, ಆಧ್ಯಾತ್ಮಿಕ ಮೌಲ್ಯಗಳನ್ನ ತಿಳಿಸುವ ಆದಯನ ವಚನಗಳು ಸಮಷ್ಟಿಯ ಉಳಿವು, ಹಾಗೇನೆ ಹುಟ್ಟು, ಚರಾಚರ ಪಕ್ಷಿ ಪ್ರಾಣಿಗಳ ಬಗ್ಗೆ ಚಿಂತಿಸುತ್ತಾ, ನೋಡಿ ಇಡೀ ಜೀವರಾಶಿಗಳ ಬಗ್ಗೆ ತಿಳಿಸ್ತಾ, ಇಡೀ ಬ್ರಹ್ಮಾಂಡದ ಈ ಹುಟ್ಟಿನ ಬಗ್ಗೆ ತಿಳಿಸ್ತಾ, ಹಾಗೇನೆ ಅಹಂಕಾರ ವ್ಯಕ್ತಿಗೆ ಭೂಷಣವಲ್ಲ ಅನ್ನುವಂಥದ್ದು. ನೋಡಿ, ಯಾವುದೇ ಮಾನವನಿಗಾಗಲಿ ಅಹಂಕಾರ ಅನ್ನುವಂಥದ್ದು ವ್ಯಕ್ತಿಗೆ ಭೂಷಣವಲ್ಲ ಅಂತಕ್ಕಂಥ ವಿಚಾರಗಳನ್ನ, ಅಹಂಕಾರ ಇರಬಾರ್ದು. ಹಾಗೇನೆ ನಮ್ಮಲ್ಲಿರುವಂತಹ ಅಹಂಕಾರವನ್ನ ಬುಡ ಸಮೇತ ಕಿತ್ತು ಹಾಕಬೇಕು. ಆಗ ಮಾತ್ರ ಅವನಿಗೆ ಮಾನವೀಯ ಮೌಲ್ಯಗಳು ಇರಬೇಕು ಹೊರತು ಅಹಂಕಾರ ಅವನಿಗೆ ಯಾವುದೇ ರೀತಿಯಾಗಿ ಭೂಷಣವಲ್ಲ, ಅದು ಅಪಾಯದ ಕಟ್ಟಿಟ್ಟ ಬುತ್ತಿ ಎನ್ನುವಂತ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಮನುಷ್ಯನಿಗೆ ಮಾನವೀಯ ಅಥವಾ ಮಾನವೀಯತೆಯ ಗುಣಗಳಾದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹಕಾರಗಳಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನೋದನ್ನ ತಮ್ಮ ವಚನಗಳಲ್ಲಿ ಆದಯ್ಯನವರು ತುಂಬಾ ಅದ್ಭುತವಾಗಿ ಕಟ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ನಾವು ಈಗ ಉದಾಹರಣೆಗೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಈಗ ಭಾವಾರ್ಥವನ್ನ ಬರಿತಾ ಇದೀವಿ. ಹೇಗೆ ಅಂತಂದ್ರೆ, ಈ ವಚನವನ್ನ ಆದಯ್ಯನವರು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಆನಂತರ ನಾವೇನ್ ಮಾಡ್ತೀವಿ, ಇಲ್ಲಿ ವಚನವನ್ನ ನಾನು ಓದಿ ಆನಂತರ ಅದರ ತಾತ್ಪರ್ಯವನ್ನ ಹೇಳ್ತೀನಿ. ನೀವು ಇಲ್ಲಿ ಭಾವಾರ್ಥವನ್ನ ಬರಿಬೇಕಾದ್ರೆ ಈ ಸಾಲನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಈ ವಚನವನ್ನ ಆದಯ್ಯನವರು ಬರೆದಿದ್ದಾರೆ ಅಂತಕ್ಕಂಥದ್ದು ವಚನದಿಂದ ಕೇಳಿದ್ರೆ ಇದನ್ನ ತುಂಬಾ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನ ನೀವು ಹೇಗಪ್ಪ ಅಂತಂದ್ರೆ, ಸೌರಾಷ್ಟ್ರ ಸೋಮೇಶ್ವರ ಅಂತ ಏನಾದ್ರೂ ಬಂದ್ರೆ ಇಲ್ಲಿ ನೀವು ನೆನಪಿಟ್ಕೋಬೇಕು, ಇದು ವಚನ ಭಾಗದಿಂದ ಕೇಳಿದ್ದಾರೆ ಅಥವಾ ಆದಯ್ಯನ ವಚನದಿಂದ ಕೇಳಿದ್ದಾರೆ ಅಂತ ನೆನಪಿಟ್ಕೋಬಹುದು. ಹಾಗಾದ್ರೆ ನಾವು ಒಂದನೇ ಇಲ್ಲಿ ವಚನವನ್ನ ನೋಡೋಣ. ಕಡಲೊಳಗಣ ಒಡಬ ಒದ್ದಿಯು ಒದ್ದದಂತೆ, ಇಂದು ಕಾಂತದೊಳಗೆ ಬಿಂದು ವಿದ್ದಿ ಇಲ್ಲದಂತೆ, ದರ್ಪಣದೊಳಗಣ ಪ್ರತಿಬಿಂಬ ಮುಟ್ಟಿಯೂ ಮುಟ್ಟದಂತೆ, ಸರ್ವ ಸಾಕ್ಷಿಕನೂ ಆದ ಸೌರಾಷ್ಟ್ರ ಸೋಮೇಶ್ವರನು ಪಿಂಡದೊಳಗಡಗಿ ಇಲ್ಲದಂತಿಪ್ಪನಯ್ಯ ಅಂತಕ್ಕಂಥ, ಪಿಂಡದೊಳಗಡಗಿ ಇಲ್ಲದಂತಿಪ್ಪ ನಯ್ಯ ಅನ್ನುವಂತಹ ನಮ್ಮ ಆದಯ್ಯನವರ ಈ ವಚನವನ್ನ ಗಮನಿಸೋದಾದ್ರೆ, ನೋಡಿ ಎಲ್ಲ ಒಂದ್ ಕಡೆ ಇವರ ಅಂಕಿತನಾಮ, ಇಲ್ಲಿ ಇವರ ಅಂಕಿತನಾಮ ಇಲ್ಲಿ ಆದಯ್ಯನವರ ವಚನದ ಅಂಕಿತನಾಮ ಯಾವ್ದಪ್ಪ ಅಂತಂದ್ರೆ ಸೌರಾಷ್ಟ್ರ ಸೋಮೇಶ್ವರ ಅನ್ನುವಂತಹ ವಿಚಾರವನ್ನ ಅಂಕಿತ ಇಲ್ಲಿ ನೆನಪಿಟ್ಕೋಬೇಕು. ಹಾಗಾದ್ರೆ ಏನ್ ಹೇಳ್ತಾ ಇದಾರೆ ನೋಡಿ, ಕಡಲೊಳಗಣ, ಇಲ್ಲಿ ಕಡಲೊಳಗಣ ಅಂತಕ್ಕಂಥದ್ದು, ಕಡಲು ಅಂತ ಅಂದ್ರೆ ಸಮುದ್ರ, ಸಮುದ್ರದ ಒಳಗೆ ಬೆಂಕಿಯೂ ಕೂಡ ಅಡಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗೊತ್ತೇ ಇರಲ್ಲ. ನೋಡಿ, ಕಡಲು ಎಷ್ಟೋ ಶಾಂತವಾಗಿದೆ, ಪ್ರಶಾಂತವಾಗಿದೆ ಅಂತ ಅನ್ಕೊಳ್ತೀವಿ, ಆದರೆ ಅದರಲ್ಲಿ ಕಡಲಿನಲ್ಲಿ ಅಥವಾ ಸಮುದ್ರದಲ್ಲಿ ಬೆಂಕಿಯೂ ಕೂಡ ಅಡಗಿರುತ್ತದೆ. ಕೆಲವೊಮ್ಮೆ ಜ್ವಾಲಾಮುಖಿಗಳಾಗಿ, ಕೆಲವೊಮ್ಮೆ ಸುನಾಮಿಗಳಾಗಿ ಅವು ಎಲ್ಲ ಒಂದ್ ಕಡೆ ತನ್ನ ರೂಪವನ್ನ ತೋರಿಸ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ಹಾಗೇನೆ ಆ ಬೆಂಕಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಅದು ಕಾಣುವುದು ಸುನಾಮಿಗಳ ಮುಖಾಂತರವಾಗಿರ್ಬೋದು. ಹಾಗೇನೆ ಇಲ್ಲಿ ಪರಮಾತ್ಮನು ಕೂಡ ಎಲ್ಲೋ ಒಂದ್ ಕಡೆ ಅವನು ಸರ್ವಂತರ್ಯಾಮಿ ಈ ರೀತಿಯಲ್ಲಿ ಕಾಣ್ತಾನೆ ಅಂತಕ್ಕಂಥದ್ದು. ಇಂದು ಕಾಂತ ಎಂದರೆ, ಇಂದು ಕಾಂತ ಅಂತ ಅಂದ್ರೆ ಇದೊಂದು ಚಂದ್ರಕಾಂತವೆಂಬ ಒಂದು ಶಿಲೆ ಅಥವಾ ಒಂದು ಕಲ್ಲು. ಚಂದ್ರಕಾಂತ ಶಿಲೆಯನ್ನ ಸ್ಪರ್ಶಿಸಿದರೆ ಮಾತ್ರ ಅದರಲ್ಲಿರ್ತಕ್ಕಂತಹ ಬಿಂದುಗಳು ಅಥವಾ ಅದರಲ್ಲಿ ಹನಿಗಳಿವೆ ಅಂತಕ್ಕಂತಹದ್ದು ಗೊತ್ತಾಗುತ್ತೆ, ಅದನ್ನ ಸ್ಪರ್ಶಿಸಿದರೆ. ಹಾಗೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆದಯ್ಯನವರು ಅವರ ಕೆಲವೊಂದು ವಚನಗಳ ಅಥವಾ ತನ್ನ ಜೀವನದ ಅನುಭವಗಳನ್ನ ಉದಾಹರಣೆಯನ್ನ ಕೊಟ್ಟಿಲ್ಲಿ ಹೇಳ್ತಾ ಇದ್ರೆ, ಇಲ್ಲಿ ನೋಡಿ, ಮುಂದುವರೆದಂತೆ ತಮ್ಮ ಅನುಭವಕ್ಕೆ ಬಂದಿರತಕ್ಕಂತಹ ಇನ್ನೊಂದು ವಿಚಾರ ಯಾವುದು, ಕನ್ನಡಿ ಅಂದ್ರೆ ದರ್ಪಣ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ ದರ್ಪಣದೊಳಗಣ ಅಂತಕ್ಕಂಥದ್ದು. ಕನ್ನಡಿಯ ಮುಂದೆ ನಿಂತಾಗ ನಮ್ಮ ಪ್ರತಿಬಿಂಬವನ್ನ ಮಾತ್ರ ನಾವು ಕಾಣುತ್ತೇವೆ. ಆದರೆ ನಮ್ಮ ಪ್ರತಿಬಿಂಬವನ್ನ ಕನ್ನಡಿಯಲ್ಲಿ ಇದ್ರೂ ಕೂಡ, ನಮ್ಮ ಅಲ್ಲಿ ಪ್ರತಿಬಿಂಬ ಕನ್ನಡಿಯಲ್ಲಿ ಇದ್ರೂ ಕೂಡ ಅದನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ, ಹಾಗೇನೆ ಈ ಜಗತ್ತಿನಲ್ಲಿ ಹೇಗೆ ಸೋಮೇಶ್ವರ ಅಥವಾ ಸಾಕ್ಷಾತ್ ಶಿವ ಹೇಗಿದ್ದಾನೆ, ಯಾವ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ ಅಥವಾ ಎಲ್ಲಿದ್ದಾನೆ ಆ ಭಗವಂತ ಅನ್ನೋದನ್ನ ಒಂದು ಆಧ್ಯಾತ್ಮಿಕ ವಿಚಾರವನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಈ ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಬೆರೆತು ಆ ಜೀವರಾಶಿಗಳ ಬದುಕಿಗೆ ಕಾರಣಕರ್ತನಾಗಿರ್ತಕ್ಕಂಥವನು, ಸೃಷ್ಟಿಕರ್ತನಾದಂತಹ ಹಾಗೆ ಸಾಕ್ಷಿ ಪ್ರಜ್ಞನೂ ಆದ ಸೌರಾಷ್ಟ್ರ ಸೋಮೇಶ್ವರನು ಈ ಶರೀರದೊಳಗೆ, ಈ ದೇಹದೊಳಗಡೆ ಇದ್ದೂ ಕೂಡ ಇಲ್ಲದಂತೆ ಅಗಮ್ಯನಾಗಿ ಇಲ್ಲಿ ಅಗೋಚರನಾಗಿ ಬೆರೆತು ತನ್ನ ಇರುವಿಕೆಯನ್ನ ಇಲ್ಲಿ ಮರೆಮಾಚಿದ್ದಾನೆ ಅಂತಕ್ಕಂಥ. ನೋಡಿ, ಇಲ್ಲಿ ಎಲ್ಲೋ ಒಂದ್ ಕಡೆ ಸೌರಾಷ್ಟ್ರ ಸೋಮೇಶ್ವರ ಸರ್ವಂತರ್ಯಾಮಿ ಅಂತಕ್ಕಂಥದ್ದು, ಇನ್ನೊಂದ್ ಕಡೆ ಅಗೋಚರವಾಗಿ ನಮ್ಮ ದೇಹದಲ್ಲಿಯೇ, ನಮ್ಮ ಶರೀರದಲ್ಲಿಯೇ ಅಡಗಿದ್ದಾನೆ ಎನ್ನುವಂತಹ, ಅಥವಾ ಸಕಲ ಜೀವ ಚರಾಚರ ವಸ್ತುಗಳಲ್ಲಿಯೂ ಸೌರಾಷ್ಟ್ರ ಸೋಮೇಶ್ವರ ಅಡಗಿದ್ದಾನೆ ಎನ್ನುವಂತಹ ವಿಚಾರವನ್ನ ಆದಯ್ಯನವರು ತಮ್ಮ ವಚನಗಳ ಮೂಲಕ ಹೇಳ್ತಾ ಇದ್ದಾರೆ. ಅವನು ಅಗಮ್ಯ ಮತ್ತೆ ಅಗೋಚರನೂ ಆಗಿದ್ದಾನೆ ಅಂತಕ್ಕಂಥದ್ದು, ಆಗಿ ಬೆರೆತು ತನ್ನ ಇರುವಿಕೆಯನ್ನ ಮರೆಮಾಚಿದ್ದಾನೆ ಅಂತ ತಮ್ಮ ಅನುಭವವನ್ನ ಈ ವಚನದಲ್ಲಿ ತಿಳಿಸಿದ್ದಾರೆ ಆದಯ್ಯನವರು. ಹಾಗೆ ಮುಂದುವರೆದಂತೆ ಇನ್ನೊಂದು ವಚನವನ್ನು ನಾವು ಗಮನಿಸೋದಾದ್ರೆ ನೋಡಿ, ಖ್ಯಾತಿಗೆ ಜೋತು ಲಾಭಕ್ಕೆ ಲೋಭಿಸಿ, ಖ್ಯಾತಿಗೆ ಜೋತು ಲಾಭಕ್ಕೆ ಲೋಭಿಸಿ ಪೂಜೆಯ ಮಾಡದೆ ರಾಜದ್ವಾರದಲ್ಲಿ ಸುಳಿದು ಇಲ್ಲಿ ಬಳಲುವ ಹಿರಿಯರೆಲ್ಲರೂ ಇತ್ತಲತ್ತಲದೆ ಇತ್ತಲತ್ತದೆಯೋ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ತಲ್ಲೀನನಾದ ಇಲ್ಲಿ ಶರಣರೆತ್ತಲತ್ತಲದೆ ಇತ್ತಿತ್ತಲಂತಿಹರೋ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ವಚನದಲ್ಲಿ ನೋಡೋದಾದ್ರೆ, ಈ ವಚನದಲ್ಲಿ ಆದಯ್ಯನವರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ರಾಜದ್ವಾರದಲ್ಲ ಸುತ್ತ ಸುಳಿದಾಡ್ತಾ ಇರ್ತಕ್ಕಂತಹ, ತಿರುಗ್ತಾ ಇರ್ತಕ್ಕಂತಹ ವ್ಯಕ್ತಿಗಳ ವಿರುದ್ಧ ಅವ್ರನ್ನ ವಿಡಂಬಿಸ್ತಾ ಇದ್ದಾರೆ. ಆ ರಾಜದ್ವಾರದ ಸುತ್ತ ಇಲ್ಲಿ ರಾಜನಿಗೆ ಬಹುಪರಾಕನ್ನ ಹೇಳ್ತಾ, ಅವನ್ನ ಹೊಗಳುತ್ತಾ ಅಲ್ಲಿ ಅವ್ರನ್ನ ಎಲ್ಲ ಒಂದ್ ಕಡೆ ವಿಡಂಬಿಸ್ತಾ ಇದ್ದಾರೆ ಇಲ್ಲಿ ಆದಯ್ಯನವರು. ನೋಡಿ, ರಾಜನಿಂದ ಖ್ಯಾತಿ ಪಡೆಯಲೆಂದು, ರಾಜನಿಂದ ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರಸಿದ್ಧಿ ಪಡೆಯಲೆಂದು, ಲಾಭ ಗಳಿಸಲೆಂದು ಪೂಜೆಯನ್ನ ಮಾಡದೆ, ಅಂದ್ರೆ ಭಗವಂತನ ಧ್ಯಾನವನ್ನ ಮಾಡದೆ, ದೇವರನ್ನ ಧ್ಯಾನಿಸದೆ, ಸದಾ ರಾಜದ್ವಾರದ ಸುತ್ತ ಅಥವಾ ಇಲ್ಲಿ ಇಲ್ಲಿ ಒಂದು ಬಾಗಿಲಿನ, ರಾಜನ ಅರಮನೆಯ ಬಾಗಿಲಿನ ಸುತ್ತ ತಿರುಗ್ತಾ ಇರ್ತಕ್ಕಂಥದ್ದು, ಅಥವಾ ರಾಜನ ಸುತ್ತುತ್ತಾ ಇರ್ತಕ್ಕಂತಹ ಜನರಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಸುಳಿಯುತ್ತಿರುವವರು ಖಂಡಿಸುತ್ತಾ, ಇಂಥವರು ಆ ಕಡೆಯೂ ಇರುತ್ತಾರೆ, ಈ ಕಡೆ ಅವರು ಆ ಕಡೆನೇ ಹೊರತು ಈ ಕಡೆಯಲ್ಲ ಅಂತಕ್ಕಂಥದ್ದು. ಒಂದು ಕಡೆ ಇವ್ರನ್ನೆಲ್ಲ ಅವರು ಈ ಕಡೆ ಬರುವುದಿಲ್ಲ ಅನ್ನುವಂಥದ್ದು. ಇಂತಹ ಹಿಂಬಾಲಕರು ಈ ರಾಜನ ಸುತ್ತ ಅಥವಾ ರಾಜನ ಹಿಂದೆ ಬಹುಪರಾಕನ ಹೇಳ್ತಾ ಇರ್ತಕ್ಕಂತಹ ವ್ಯಕ್ತಿಗಳು, ಈ ಹಿಂಬಾಲಕರಿದಾರಲ್ಲ, ಇವರು ಏನಿದ್ರು ಕೂಡ ಅರಸನನ್ನ ಹೊಗಳುವುದರಿಂದ
ಅರಸನನ್ನ ಇಲ್ಲಿ ರಾಜನನ್ನ ಹೊಗಳುವಿಕೆಯಿಂದ ಅಥವಾ ರಾಜನನ್ನ ಹೊಗಳಿ ಇವರು ಅವನ ಅಹಂಭವವನ್ನ ಅವನ ಅಹಂಕಾರವನ್ನ ಹೆಚ್ಚಾಗಿ ಮಾಡುತ್ತಾರೆ ಹೊರತು ಇನ್ನೇನು ಇವರು ಮಾಡುವುದಿಲ್ಲ. ಇವರು ಏನಿದ್ದರೂ ಕೂಡ ಅವನ ಒಂದು ಅನ್ನದ ಋಣದಲ್ಲಿಯೇ ಇರ್ತಾರೆ ಇಂತಹ ಹಿಂಬಾಲಕರು ಅನ್ನುವಂತಹ ವಿಚಾರವನ್ನ ಆದಯ್ಯನವರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ನೋಡಿ, ಹಾಗೇನೆ ಆದಯ್ಯನವರ ಈ ಒಂದು ವಚನ ನಿಮಗೆ ಸುಮಾರು ಇಲ್ಲಿ 6 ಅಂಕದ ಪ್ರಶ್ನೆಗಳಿಗೆ 2 ವಚನಗಳನ್ನು ಕೇಳ್ತಾರೆ. ಹಾಗೇನೆ ಮುಂದಿನ 12 ವಚನಗಳನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗೇನೆ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ.